ನೋಡಿಕೊಂಡೇ ಬರುವುದು. ಒಂದು ಹಳೆಯ ಜೀವನ, ಹೊಸ ಜೀವನ ವ್ಯತ್ಯಾಸ. ಕತ್ತಲಿಂದ ಬೆಳಕಿನ ಜೀವನ, ಗೊತ್ತಿಲ್ಲದ ವಿಷಯದಿಂದ ತಿಳುವಳಿಕೆ ಒಳಗಡೆ ಜೀವನ ಮಾಡುವುದು. ಈ ರೀತಿಯಲ್ಲಿ ಅನೇಕ ವಿಷಯನ ನಾವು ನೋಡಿಕೊಂಡೇ ಬರ್ತಾ ಇತ್ತು. ಹೋದ ವಾರ ನಾವು ನೋಡಿದ್ದು ಜ್ಞಾನೋಕ್ತಿಯಲ್ಲಿ 1ನೇ ಅಧ್ಯಾಯ 33ನೇ ವಾಕ್ಯದಲ್ಲಿ ನಾವು ನೋಡುವಾಗ ಅಲ್ಲಿ ಅನೇಕ ವಿಷಯಗಳು ಇದೆ. ಲಾಸ್ಟ್ ವಾಕ್ಯದಲ್ಲಿ ದೇವರು ಯಾರಿಗೆ ಏನು ಮಾಡ್ತಾರೆ, ಆ ವ್ಯಕ್ತಿಗಳು ಯಾರು ಎಂಬ ವಿಷಯ ತುಂಬ ಸ್ಪಷ್ಟವಾಗಿ ಕೊಟ್ಟಿದೆ. ಅದು ನಾವು ನೋಡಿಕೊಂಡು ಮುಂದಕ್ಕೆ ಹೋಗೋಣ. ಜ್ಞಾನೋಕ್ತಿಗಳು 1ನೇ ಅಧ್ಯಾಯ 33ನೇ ವಾಕ್ಯ. ನನಗೆ ಕಿವಿ ಕೊಡುವನಾದರೂ ಜೀವಿಸಿ ಯಾವ ಕೇಡಿನ ಭಯವಿಲ್ಲದೆ ನೆಮ್ಮದಿಯಲ್ಲಿ ಇರುವನು. ನನಗೆ ಕಿವಿ ಕೊಡುವನು. ಅಲ್ಲಿ ನೋಡಿ, ನನ್ನ ಜನಗಳು ಅವ್ರಿಗೆ ಹೇಳಿಲ್ಲ, ನನ್ನ ಮಕ್ಕಳು ಅವ್ರಿಗೆ ಹೇಳಿಲ್ಲ, ನನ್ನ ಹೆಸರು ಕೂಗಿ ಪ್ರಾರ್ಥನೆ ಮಾಡೋ ವ್ಯಕ್ತಿಗಳು ಅವ್ರಿಗೆ ಹೇಳಿಲ್ಲ, ಇಸ್ರೇಲ್ ಕುಟುಂಬ ಜನಗಳು ಅವ್ರಿಗೆ ಹೇಳಿಲ್ಲ. ಒಂದೇ ಕ್ವಾಲಿಟಿ ಕೊಟ್ಟಿದ್ದಾರೆ, ಏನು? ನನ್ನ ಮಾತಕ್ಕೆ ಕಿವಿ ಕೊಡುವನವನು ಅವನು. ಯಾರಾಗಿ ಇರಲಿ. ಆಕ್ಚುಲಿ ಇದು ನೋಡುವಾಗ ಈ ಜ್ಞಾನೋಕ್ತಿಯವರು ಹಳೆಯ ಒಡಂಬಡಿ ಕಾಲದಲ್ಲಿ ಬರೆದಿರೋ ಪುಸ್ತಕ, ಸೊಲೊಮನ್ ರಾಜ ಬರೆದಿರೋ ಪುಸ್ತಕ. ಆ ಕಾಲದಲ್ಲಿ ಇಸ್ರೇಲ್ ಜನಗಳು ಮಾತ್ರವನ್ನೇ ದೇವರದು ಮಕ್ಕಳು. ವಾಕ್ಯಾನುಸಾರವಾಗಿ ನೋಡೋದಂದ್ರೆ ಎಲ್ಲರೂ ದೇವ ಸೃಷ್ಟಿಯನ್ನ ಅದಲ್ಲ, ನನ್ನ ಮಕ್ಕಳು ಎಂಬ ಆ ಒಂದು ಟೈಟಲ್ ಯಾರಿಗೆ ಸಿಕ್ಕಿತ್ತು? ವಾಕ್ಯ ಪ್ರಕಾರ ಇಸ್ರೇಲ್ ಜನಗಳಿಗೂ ಮಾತ್ರ. ಆ ಕಾಲದಲ್ಲೇನೆ ಈ ಜ್ಞಾನೋಕ್ತಿ ಬರೆದಿದ್ದು ಪವಿತ್ರಾತ್ಮ ಪ್ರೇರಣೆಯಿಂದ. ಅದರಲ್ಲಿ ಏನು ಕೊಟ್ಟಿದೆ? ನೀ ಯಾರಾಗಿರ್ಲಿ, ಅದಕ್ಕರ್ಥ ಯಾವುದು ಭಾಷೆ ಆಗಿರಲಿ, ಯಾವುದು ಜಾತಿ ಆಗಿರಲಿ, ಯಾರಾಗಿರ್ಲಿ, ನನ್ನ ಮಾತಕ್ಕೆ ನೀವು ಕಿವಿ ಕೊಟ್ಟಿದಂದ್ರೆ ಭಯವಿಲ್ಲದೆ ನೆಮ್ಮದಿಯಾಗಿ ಜೀವನ ಮಾಡಬಹುದು. ಭಯವಿಲ್ಲದೆ ಯಾಕೆ ಭಯವಿಲ್ಲದೆ ಅಲ್ಲಿ ಹೇಳಿದರು? ಭಯ ಪಡುವುದಕ್ಕೆ ಅನೇಕ ವಿಷಯಗಳು ಬರ್ಬೋದು ಜೀವನದಲ್ಲಿ, ಭಯಪಡುವುದಕ್ಕೆ. ಆಗ ಭಯವಿಲ್ಲ, ಅದೆಲ್ಲ ನೋಡಿ ಭಯವಿಲ್ಲದೆ ನೀವು ಜೀವನ ಮಾಡಬಹುದು ನೆಮ್ಮದಿಯಾಗಿ. ಈ ನೆಮ್ಮದಿ ಎಂಬ ವಿಷಯ ಎಲ್ಲಿಯೂ ಸಿಕ್ಕಲ್ಲ. ಅನೇಕರ ಚಿಂತೆ ಹಣ ಆಸ್ತಿ ಜಾಸ್ತಿ ಇದೆ ಅಂದರೆ ತೊಂದರೆವೇ ಇಲ್ಲ, ಜೀವನ ಮಾಡಬಹುದು. ಇಲ್ಲ, ಅದು ಏಕದಮ್ ತಪ್ಪಾಗಿರೋ ವಿಷಯ. ಯಾರ ಹತ್ರ ಆಸ್ತಿ ಹಣ ಜಾಸ್ತಿ ಇರುತ್ತೋ ಅವ್ರಿಗೆ ನೆಮ್ಮದಿಯೇ ಇಲ್ಲ. ಯಾರ ಹತ್ರ ಆಸ್ತಿ ಹಣ ಕಮ್ಮಿ ಆಗಿದೋ ಅವನಿಗೆ ನೆಮ್ಮದಿ ಇರುತ್ತೆ. ಉದಾಹರಣವಾಗಿ ಆ ನೆಮ್ಮದಿಯಾಗಿ ಎಂಬ ಭಯವಿಲ್ಲದೆ ಏನರ್ಥ? ಒಂದು ವ್ಯಕ್ತಿಗೆ ಒಂದು ವೇಳೆ 10 ಕೋಟಿ ಬ್ಯಾಂಕ್ ಅಕೌಂಟಲ್ಲಿ ಇದೆ. ಆ ವ್ಯಕ್ತಿಗೆ ಬಡತನ ಬಗ್ಗೆ ಅದು ಕೊಡಬೇಕು, ಹಣ ಇದು ಕೊಡಬೇಕು, ಟ್ಯಾಕ್ಸ್ ಕಟ್ಟಬೇಕು, ಫೀಸ್ ಕಟ್ಟಬೇಕು ಎಂಬ ವಿಷಯ ಬಗ್ಗೆ ಚಿಂತನೆ ಇರಲ್ಲ. ಯಾಕೆ? ಇದೆ. ಎಷ್ಟು ಕೊಡ್ಬಾ? 10,000 ಕೊಡ್ಬೇಕಾ ಅಂತ 10,000. ಯಾಕಂದ್ರೆ ಅವನಿಗೂ ಇದೆ, ಅವ್ನಿಗೆ ಗೊತ್ತು ನನ್ನ ಹೆಸರಿನಲ್ಲಿ ಇಷ್ಟು ಇದೆ, ಅವನಿಗೂ ಇದು ಕೊಡಬೇಕು, ಎಲ್ಲಿಂದ ಬರುತ್ತೆ ಎಂಬ ಚಿಂತನೆ ಇರಲ್ಲ. ಇಲ್ಲಿ ಆ ಥರ ಕೊಟ್ಟಿಲ್ಲ. ಇಲ್ಲಿ ಕೊಟ್ಟಿದೆ ಭಯವಿಲ್ಲದೆ. ಅಂದ್ರೆ ಯಾಕೆ ಭಯವಿಲ್ಲದೇನೆ ಅಲ್ಲಿ ಬರಿಬೇಕು? ಭಯ ಪಡಬೇಕಾದ ವಿಷಯಗಳು ಬರುತ್ತೆ, ಆಗ್ಲವೇ ಭಯ ಪಡುವುದಿಲ್ಲ. ಅದೇ ಅದಕ್ಕೆ ಅರ್ಥ. ಇನ್ನೊಂದು ವ್ಯಕ್ತಿ ಇದ್ದಾನೆ, ಅವನಿಗೊಬ್ಬನೇ ಹೇಳಿದ್ರು ಹಣ ಖರ್ಚು ಬಗ್ಗೆ ಯೋಚನೆನೇ ಮಾಡ್ತಾರೆ. 1 ರೂಪಾಯಿ ಆಗಿರಲಿ, 1 ಕೋಟಿ ಆಗಿರಲಿ, ನಿಮ್ಗೆ ಏನು ಖರ್ಚು ಬರುತ್ತೋ ಅದು ನಾನು ಕೊಡ್ತೀನಿ. ಆಗ ನಿಮ್ಮ ಹೆಸರಿನಲ್ಲಿ 1 ರೂಪಾಯಿ ಆಗಿಲ್ಲ, ಬ್ಯಾಂಕಲ್ಲಿ ಅಕೌಂಟಲ್ಲಿ ಇಲ್ಲ. ಈ ವ್ಯಕ್ತಿಗೆ ಏನಾಗುತ್ತೆ? ಇನ್ನೊಂದು ವ್ಯಕ್ತಿಗೆ ಹಣ ಬಗ್ಗೆ ಚಿಂತೆ ಇಲ್ಲ. ಈ ವ್ಯಕ್ತಿಗೆ ಕೊರತೆ ಎಂಬುದಿಲ್ಲ. ಆಗಿಲೂ
ಸಡನ್ ಆಗಿ ಮಕ್ಕಳಿಗೂ 50,000 ಕಟ್ಟಬೇಕು. ಹೇಳಿದ್ದಾರೆ, ನಾನು ಕೊಡ್ತೀನಿ ಅಂತ ಹೇಳಿದ್ದಾರೆ, ಬೆಳಗ್ಗೆ ಕೊಡ್ತಾರೆ. ಹಾಗೆ ಒಂದು ವೇಳೆ ಕೊಟ್ಟಿಲ್ಲ ಅಂದ್ರೆ ಚಿಂತೆ ಬರ್ತಾರ ಮನುಷ್ಯನಿಗೆ. ನೈಟ್ ನಿಂದ್ರೆ ಬರಲ್ಲ. ಯಾವಾಗ ಸಮಾಧಾನ ಆಗುತ್ತೆ ಅವನಿಗೆ? ಆ ಹಣ ಕೈಯಲ್ಲಿ ಸಿಕ್ಕಿ ಫೀಸ್ ಕಟ್ಟಿದ ಮೇಲೇನೆ ಸಮಾಧಾನ ಬರುತ್ತೆ. ವ್ಯತ್ಯಾಸ. ಇಬ್ಬರು ಅವನು ಫೀಸ್ ಕಟ್ಟಿ ಆಯ್ತು. ಹಾಗೆ ಇವನಿಗೆ ಏನಿದೆ, ಒಂದು ಭಯ ಬಂತು. ಆ ರೀತಿಯಲ್ಲಿ ಭಯ, ಸಮಸ್ಯೆಗಳು ಬರಬಹುದು. ಆಗಿಲ್ಲ, ನನ್ನ ಮಾತಕ್ಕೆ ಕಿವಿ ಕೊಡುವವನಿಗೆ ಭಯ ಎಂಬುದು ಇರಲ್ಲ. ಇದೇ ವಿಷಯ ನಾವು ಹೇಳಿದ್ರೆ, ಆ ಫೀಸ್ ಅಲ್ಲಪ್ಪ ನಾಳೆ ಬೆಳಗ್ಗೆ ಅದು ಅವ್ರು ಕೊಡ್ತಾರೆ ಹೇಳಿದ್ದಾರೆ, ಕೊಡ್ತಾರೆ ಅಂತ. ಆ ರೀತಿಯಲ್ಲಿ ಚಿಂತೆ ಮಾಡಿ ನಿದ್ರೆ ಮಾಡಿದ್ರೆ ಅವ್ನು ಸಮಾಧಾನ ಬರುತ್ತೆ, ನಿದ್ರೆ ಬರುತ್ತೆ. ಯಾಕೆ? ನನ್ನ ಮಾತಿಗೆ ಕಿವಿ ಕೊಡುವನು. ಚೆನ್ನಾಗಿ ಅರ್ಥ ಆಗುತ್ತಾ? ಅವ್ರ ಮಾತಿಗೆ, ದೇವ್ರ ಮಾತಕ್ಕೆ ನಾವು ಕಿವಿ ಕೊಟ್ಟು ಜೀವನ ಮಾಡೋದಂದ್ರೆ, ಯಾವುದು ಭಯಪಡಬೇಕಾಗಿರೋ ಸಮಸ್ಯೆಗಳು ಬರಲಿ, ಯಾವುದು ವಿಷಯ ಬರಲಿ, ಈ ವ್ಯಕ್ತಿ ಒಂದು ಚೂರು ಭಯಪಡುವುದೇ ಇಲ್ಲ. ಅದು ದೇವರು ನೋಡ್ತಾರೆ, ದೇವರು ಕೊಡ್ತಾರೆ, ಅಷ್ಟೇ ವಿಷಯ. ಇನ್ನೊಂದು ವ್ಯಕ್ತಿಗೆ ಅದ್ರ ಬಗ್ಗೆ ಚಿಂತೆ ಇಲ್ಲ, ಅದ್ರ ಬಗ್ಗೆ ಇಲ್ಲಿ ಹೇಳಿಲ್ಲ. ಇಲ್ಲಿ ಹೇಳಿರೋದು, ನನ್ನ ಮಾತುಗೂ ಕಿವಿ ಕೊಡುವನು ಭಯವಿಲ್ಲದೆ ನೆಮ್ಮದಿಯಾಗಿ ಜೀವನ. ನೆಮ್ಮದಿ ಇರುತ್ತೆ ಅವನಿಗೆ, ಭಯವಿಲ್ಲದೆ. ಯಾಕೆ? ಭಯಪಡಬೇಕಾಗಿರೋ ವಿಷಯ ಇರುತ್ತೆ. ಉದಾಹರಣೆ ಎಲ್ಲರಿಗೂ ಗೊತ್ತಿರುವ ವಿಷಯ ಇದೆ. ಕೀರ್ತನೆಯಲ್ಲಿ 91ನೇ ಅಧ್ಯಾಯ ಮತ್ತು 23ನೇ ಅಧ್ಯಾಯ, ಈ 2 ಅಧ್ಯಾಯ ಚಿಕ್ಕ ಮಕ್ಕಳಿಗೆಲ್ಲ ಹೇಳಿಕೊಡ್ತಾರೆ. ಅನೇಕ ಕುಟುಂಬದಲ್ಲಿ ಬೆಳಗ್ಗೆ 23ನೇ ಅಧ್ಯಾಯ ಓದು, ನೈಟು ನಿದ್ರೆಗೆ ಮುಂದೆ 91ನೇ ಅಧ್ಯಾಯ. ಇಲ್ಲ ಎಲ್ಲೆಲ್ಲಿ ಪ್ರಯಾಣ ಹೋಗ್ತಾರೆ, ಟೂರ್ ಹೋಗ್ತಾರೆ, ಇಲ್ಲ ಕೆಲಸಕ್ಕೆ ಹೋಗ್ತಾರೆ, ದೂರ ದೇಶಕ್ಕೆ, ತಾಯಿ ಏನೇನು ಕೊಡೋದು ಮಕ್ಕಳಿಗೆ? ನೈಟ್ ನಿದ್ರೆಗೆ ಮುಂದೆ ಮಗನೇ 91 ಓದಿ ನಿದ್ರೆ ಮಾಡಿ, ಏನು ಬರಲ್ಲ. ಈ ಒಂದು ವಿಷಯಕ್ಕಾಗಿ 23, 91 ಓದುವುದು. ಆಗ ಅದಕ್ಕೊಳಗಡೆ ಇರುವ ವಿಷಯಗಳು ನಾವು ನೋಡುವುದಿಲ್ಲ. ಅಲ್ಲಿದೆ, ನಿನ್ನ ಬಲಗಡೆ 1000 ಜನಗಳು, ನಿನ್ನ ನೆಲಗಡೆ 10,000 ಜನಗಳು ಬಿದ್ದೋಗ್ಲಿ, ಅದು ನಿನ್ನ ಮುಟ್ಟುವುದೇ. ಅಪ್ಪ ಏನು ಅರ್ಥ? ನೀವು ಸಮಸ್ಯೆಗೆ ಒಳಗಡೆ ಹೋಗಲ್ಲ, ಸಮಸ್ಯೆ ನೀವು ನೋಡುವುದಿಲ್ಲ ಅಂದ್ರೆ ಅರ್ಥ ಅಲ್ಲ. ನಿನ್ನ ಬಲಗಡೆ 1000 ಜನಗಳು ಸತ್ತೋಗ್ತಾರೆ, ನೋಡ್ತೀರಲ್ವ? ನಿನ್ನ ನೆಲಗಡೆ 10,000 ಜನಗಳು ತೀರೋಗ್ತಾರೆ, ಅದು ನೀನು ನೋಡ್ತೀರಪ್ಪ. ನಿನ್ನ ಎಲಗಡೆ ಬಲಗಡೆ ಸಮಸ್ಯೆಗಳು ಇದೆ, ನೀ ಅದು ಮಧ್ಯದಲ್ಲೇ ವಾಸ ಮಾಡುವುದು. ಸಮಸ್ಯೆಗಳು ನೀನು ನೋಡಲ್ಲ, ಸಮಸ್ಯೆಗಳು ನಿನ್ನ ಪಕ್ಕದಲ್ಲಿ ಬರಲ್ಲ ಎಂಬ ಅರ್ಥ ಇಲ್ಲ. ವಿಷಯ ಆ ಸಮಸ್ಯೆ ನಿನ್ನ ಜೀವನ ಮೇಲೆ ಅಧಿಕಾರ ಇಲ್ಲ, ನಿನ್ನ ಮುಟ್ಟುವುದೇ ಇಲ್ಲ. ಆಮೇಲೆ ಈ ವಿಷಯನ ಅಲ್ಲಿ ಇರುವುದು. ಅಪ್ಪ ವಿಶ್ವಾಸಿ, ಒಂದು ಕ್ರಿಸ್ತು ಮೇಲೆ ನಂಬಿಕೆ ಇಟ್ಟು ಜೀವನ ಮಾಡೋ ವ್ಯಕ್ತಿ ಜೀವನದಲ್ಲಿ ಸಮಸ್ಯೆಗಳು ಬರಲ್ಲ, ನಷ್ಟಗಳು ಬರಲ್ಲ, ಅಪಕೀರ್ತಿ ಬರಲ್ಲ ಅಂದ್ರಲ್ಲ ವಿಷಯ. ಕಾಯಿಲೆ ಬರಲ್ಲ ಅಂದ್ರೆ ವಿಷಯ ಇಲ್ಲ. ಕಾಯಿಲೆ ಬರುತ್ತೆ, ನಷ್ಟ ಆಗುತ್ತೆ, ಜನಗಳ ಹಿಂದೆಗಡೆ ಏನೇನೋ ಹೇಳ್ತಾರೆ, ಅದೆಲ್ಲ ನಷ್ಟ, ಅದೆಲ್ಲ ಬರ್ಬೋದು. ಅದು ಏನು ಬರಲಿ, ನನ್ನ ಎಲಗಡೆ ಒಳಗಡೆ 1000 10,000 ಬಿದ್ದೋಗ್ಲಿ, ನನ್ನ ಪ್ರಪಂಚದಲ್ಲಿ ಜೀವನ ಮಾಡುವ ನನ್ನ ಆತ್ಮೀಯ ಬಲವಣಿಗೆ ಇರುವ ವಿಷಯಗಳಿಗೆ ಅದು ಮುಟ್ಟುವುದೇ ಇಲ್ಲ, ಅದು ಅಡ್ಡೆಯಾಗಿ ಬರುವುದೇ ಇಲ್ಲ. ದೇವರು ನನ್ನ ಯಾವುದು ವಿಷಯಕ್ಕಾಗಿ ಕರೀತಾರೋ ಅದು ನೆರವೇರಿಸುವುದಕ್ಕೆ, ಎಲ್ಲಿ ಕರ್ಕೊಂಡು ಹೋಗ್ತೀನಿ ಹೇಳಿ ಕರೀತಾರೋ ಅಲ್ಲಿ ಕರ್ಕೊಂಡು ಹೋಗೋ ತನಕ ಈ ಪ್ರಪಂಚ ಜೀವನದಲ್ಲಿ ನಮ್ಗೆ ಯಾವುದು ವಿಷಯ ಅಡ್ಡೆಯಾಗಿ ಬರ್ಬೋದು, ಅದು ನನ್ನ ಮುಟ್ಟುವುದೇ ಇಲ್ಲ. ಸೊ ಆ ಒಂದು ಚಿಂತೆಯಲ್ಲಿ ಒಂದು ವಿಶ್ವಾಸಿ ಜೀವನ ಮಾಡಬೇಕು. ಯಾಕೆ? ಅವರು ಮಾತಾಡುವಾಗ ನಾವು ಕಿವಿ ಕೊಡಬೇಕು. ಸುಮ್ಮನೆ ಕಿವಿಯಲ್ಲಿ ಕೇಳುವುದಲ್ಲ. ನಮ್ಮ ದಾರಿಯಲ್ಲಿ ಹೋಗುವಾಗ ಏನೇನೋ ವಿಷಯ ನಮ್ಮ ಕಿವಿಯಲ್ಲಿ ಬರುತ್ತೆ ಇಲ್ವಾ? ಹಾಡುಗಳು ಬರುತ್ತೆ, ಬೈಬಲ್ ಬರುತ್ತೆ, ಏನೇನೋ ಜನಗಳು ಅದೆಲ್ಲ ನಮ್ಮ ಹೃದಯದಲ್ಲಿ ಹೋಗುತ್ತಾ? ಇಲ್ಲ. ಅದೇ ರೀತಿಯಲ್ಲಿ ದೇವರ ವಿಷಯದಲ್ಲಿ ನಾವು ಓದುವಾಗ, ಮೆಸೇಜ್ ಕೇಳುವಾಗ ಅದೇ ರೀತಿಯಲ್ಲಿ ನಾವು ಕೇಳಬಾರದು. ಏನೋ ಹೇಳ್ತಾರೆ ರೀತಿಯಲ್ಲಿ ಅಲ್ಲ. ದೇವರು 7 ವಿಷಯಗಳು ನಮ್ಮ ಹೃದಯದಲ್ಲಿ ಬೇರೂರಿ ಹೋಗಬೇಕು. ಆಮೇಲೆ ಆವಾಗ ನಮ್ಮ ವಿಶ್ವಾಸ ಬೆಳವಣಿಗೆಯಲ್ಲಿ ಬಂದು ನಾವು ಯಾವುದೇ ವಿಷಯಕ್ಕೂ ಭಯವಿಲ್ಲದೆ ನೆಮ್ಮದಿಯಾಗಿ ಈ ಪ್ರಪಂಚದಲ್ಲಿ ಜೀವನ ಮಾಡಬಹುದು. ಅದನ್ನೇ ಈ ವಿಷಯಕ್ಕೆ ಬರೋದು. ಈಗ
ವಿಶ್ವಾಸಿಗಳು ನೆಮ್ಮದಿಯಾಗಿ ಜೀವನ ಮಾಡ್ತಾರೆ, ನೆಮ್ಮದಿಯಾಗಿ ಜೀವನ ಮಾಡ್ತಾರಲ್ಲ ನಾವು ಗೊತ್ತಾಗುತ್ತೆ. ಆ ರೀತಿಯಲ್ಲಿ ನಾವು ಜೀವನ ಮಾಡೋದಕ್ಕೆ ಶುರುವಾಗಿದೆ ಅಂದರೆ ಆವಾಗ ಜೋದಕ್ಕೆ ನಮ್ದು ಶತ್ರು ಏನು ಮಾಡ್ತಾನೆ, ಸಮಸ್ಯೆಯ ಶುರು ಮಾಡ್ತಾನೆ. ಇದು ನಮ್ಗೆ ಅರ್ಥ ಆಗಬೇಕು. ಹೊಸ ಒಡಂಬಡಿಕೆ ನಾವು ಬರುವಾಗ ಪೌಲ್ ಥರ ಒಂದು ಅಪೊಸ್ತಲ ಯೇಸು ಕ್ರಿಸ್ತದ 12 ಅಪೊಸ್ತಲರಲ್ಲಿ ಇಲ್ಲ. ಆ ರೀತಿಯಲ್ಲಿ ದೇವರು ಪೌಲನೇ ನಿಯೋಗಿಸಿದರು. ಪೌಲ್ ಮುಖಾಂತರ ಎಷ್ಟೋ ಜನಗಳು ವಿಶ್ವಾಸದಲ್ಲಿ ಬಂದಿದೆ, ಲೆಕ್ಕವಿಲ್ಲದ ಜನಗಳು. ಇವಾಗ ನಾವು ನೋಡುವ ಐರೋಪ್ಯ ಎಂಬ ಖಂಡದ ಒಳಗಡೆ ಇರುವವರೆಲ್ಲ ಯುರೋಪಿಯರೆಲ್ಲ ಪೌಲ್ ಮುಖಾಂತರವಾಗಿಯೇ ವಿಶ್ವಾಸಕ್ಕೆ ಬಂದಿದ್ದಾರೆ. ಆಗ ಆ ವ್ಯಕ್ತಿ ಜೀವನ ಯಾವುದೇ ರೀತಿಯಲ್ಲಿ ಇರ್ತದೆ, ಅವ್ರು ಏನು ಹೇಳ್ತಾರೆ ಅವ್ರ ಬಗ್ಗೆ ಒಂದು ವಿಷಯ ನೋಡ್ಬೋದು ನಾವು. 2ನೇ ಕೊರಿಂಥಿ 2ನೇ ಅಧ್ಯಾಯ 14 ಮತ್ತು 15 ವಾಕ್ಯ. ಕ್ರಿಸ್ತನಲ್ಲಿ ನಮ್ಮನ್ನು ಯಾವಾಗಲೂ ಜಯೋತ್ಸವದೊಡನೆ ಮೆರೆಸುತ್ತಾ ಆತನ ವಿಷಯವಾದ ಜ್ಞಾನವೆಂಬ ಸುವಾಸನೆಯನ್ನು ನಮ್ಮ ಮೂಲಕ ಎಲ್ಲಾ ಸ್ಥಳಗಳಲ್ಲಿ ವ್ಯಾಪನಗೊಳಿಸುತ್ತಾ ಬರುವ ದೇವರಿಗೆ ಸ್ತೋತ್ರ. 15 ರಕ್ಷಣೆ ಹೊಂದಿದವರಲ್ಲಿಯೂ ನಾಶವಾಗುವವರಲ್ಲಿಯೂ ನಾವು ದೇವರಿಗಾಗಿ ಕ್ರಿಸ್ತನ ಪರಿಮಳವಾಗಿದ್ದೇವೆ. ಅರ್ಥ ಆಯ್ತಾ? ಅದು ಆ ವಾಕ್ಯಕ್ಕೆ ಏನರ್ಥ? ಎಲ್ಲಾ ಕಡೆಯಲ್ಲಿಯೂ ನನಗೆ ಒಂದು ಜಯ ಕೊಡುವ ದೇವರಿಗೆ ಸ್ತೋತ್ರ. ಎಲ್ಲಾ ಕಡೆ ಜಯ ಕೊಡುವ ದೇವರಿಗೆ ಸ್ತೋತ್ರ. ಆಗ ಪೌಲ್ ಜೀವನ ನಾವು ನೋಡಬೇಕು. ಎಲ್ಲ ಜಾಗದಲ್ಲಿ ಪೌಲ್ ಜಯಿಸಿದಾನ? ಮಾತಲ್ಲಿ ಅವನು ಜಯಿಸುವುದು ಸಾಧ್ಯನೇ ಇಲ್ಲ. ದೇವರು ಜ್ಞಾನ ವಿಷಯದಲ್ಲಿ ಅವನು ಜಯಿಸುವುದು ಸಾಧ್ಯವಿಲ್ಲ. ಹಾಗೆಯೂ ಅನೇಕ ಜಾಗದಲ್ಲಿ ಸೋತ ರೀತಿಯಲ್ಲಿ ಆಗಿದ್ದಾನೆ. ಸೋತು ಹೋಗಿಲ್ಲ, ಸೋತ ರೀತಿಯಲ್ಲಿ ಆಗಿದ್ದಾನೆ. ಅದೇ 2ನೇ ಕೊರಿಂಥಿಯಲ್ಲಿ ಅವನು ಹೇಳ್ತಾನೆ, 5 ಸಾರಿ ನನ್ನ ಜಾತಿಯಲ್ಲಿ ಹುಟ್ಟಿದಾನೆ. ಎಷ್ಟು ಸಾರಿ? 5 ಸಾರಿ. 3 ಸಾರಿ ಮುಳ್ಳಿರುವ ಒಂದು ಜಾತಿ ಇದೆ. 2ನೇ ಕೊರಿಂಥಿಯಲ್ಲಿ 11ನೇ ಅಧ್ಯಾಯ 23, 24, 25. ಅವನು ಕ್ರಿಸ್ತನ ಸೇವಕರು, ಅವರಿಗಿಂತ ನಾನು ಹೆಚ್ಚಾಗಿ ಸೇವೆ ಮಾಡುವನಾಗಿದ್ದೇನೆ. ಹೆಚ್ಚಾಗಿ ಪ್ರಯಾಸ ಪಟ್ಟೆನು, ಮಿತಿ ಮೀರಿ ಪೆಟ್ಟುಗಳನ್ನು ತಿಂದೆನು, ಹೆಚ್ಚಾಗಿ ಸೆರೆಮನೆಗಳಲ್ಲಿ ಬಿದ್ದೆನು, ಅನೇಕ ಸಾರಿ ಮರಣಗಳಲ್ಲಿ ಸಿಕ್ಕಿಕೊಂಡೆನು. 5 ಸಾರಿ ಯಹೂದ್ಯರಿಗೆ ನನಗೆ 1 ಕಡಿಮೆ 40 ಏಟುಗಳು ಬಿದ್ದವು. ನಾನು 3 ಸಾರಿ ಚಡಿಗಳಿಂದ ಒಡೆಸಿಕೊಂಡೆನು. 1 ಸಾರಿ ನನ್ನ ಮೇಲೆ ಕೊಲ್ಲುವುದಕ್ಕೆ ಕಲ್ಲೆಸೆದರು. 3 ಸಾರಿ ನಾನಿದ್ದ ಹಡಗು ಒಡೆದು ಹೋಯಿತು. 1 ರಾತ್ರಿ 1 ಹಗಲು ಸಮುದ್ರದಲ್ಲಿ ಇದ್ದೆನು. ಇದರ ಒಂದು ಹೇಳ್ಕೊಂಡು ಬರ್ತಾರೆ. ಚಡಿಗಳಂದ್ರೆ ಜಾತಿಯಲ್ಲಿ ಮುಳ್ಳಿರುವುದು, ಅದಕ್ಕೆ ಚಡಿಗಳು ಹೇಳುವುದು. ಏನ್ ಹೇಳ್ತಾನೆ? ಅಪ್ಪ ಜನಗಳು ಚಿಂತೆಯಲ್ಲಿ ನಾವು ನೋಡುವಾಗ ಏನಪ್ಪ ದೊಡ್ಡ ವೀರ 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 ಅಂತ ಹೇಳಿ 5 ಸಾರಿ 31 ಒಡಿಗಳು. 5 ಸಾರಿ ಯಾಕೆ ಸಿಕ್ಕಿತು? ಪೌಲಗೂ ಸಿಕ್ಕಿತು. 3 ಸಾರಿ ಜಡಿಗಳಿಂದ ಅಡ್ಡಿ ಸಿಕ್ಕಿತ್ತು. ಕಲ್ಲು ಹೊಡೆದು ಅವನ ಕೊಲೆ ಮಾಡೋದಕ್ಕೆ ತಯಾರು ಮಾಡಿದ್ದಾರೆ. ಅವನು ಪ್ರಯಾಣ ಮಾಡಿದ ದೋಣಿ 2-3 ಸಾರಿ ಅವನು ಹೋಗು ದೋಣಿಯನ್ನೇ ಹೊಡೆದೋಗಿ ಸಮುದ್ರದಲ್ಲಿ ಒಂದು ಹಗಲು ಇರಲು. ಸ್ವಲ್ಪ ಯೋಚನೆ ಮಾಡಿ, ಊಟ ಇಲ್ಲ, ಏನೂ ಇಲ್ಲ, ಒಂದು ಮಣ್ಣು ಕಾಣಕ್ಕಾಗಲ್ಲ, ಸುತ್ತಿ ಸಮುದ್ರ, ಕಾಪಾಡಕ್ಕೆ ಯಾರು ಇಲ್ಲ. ಒಂದು ಹಗಲು ಪರವಾಗಿಲ್ಲ, ಇರುಳು
ಸ್ವಲ್ಪ ಯೋಚನೆ ಮಾಡಿ. ಸಮುದ್ರ ಮಧ್ಯದಲ್ಲಿ ಒಂದು ವ್ಯಕ್ತಿ ಇಲ್ಲ, ದೊಡ್ಡ ಅಲೆಗಳು ಬರುತ್ತೆ, ಕತ್ತಲು, ಸಮುದ್ರದ ಒಂದು ಶಬ್ದ, ಒಂದು ಇರುಳು ಅಂದ್ರೆ ರಾತ್ರಿ ಅಂದ್ರೆ ಯಾವ್ದು ರೀತಿಯಲ್ಲಿ ಇರ್ಬೋದು, ಯೋಚನೆ ಮಾಡ್ಬೋದಲ್ಲ. ಏನು ದೇವರೇ ನಾನು ಕೂಗುವ ಉತ್ತರ ಕೊಡ್ತೀನಿ ಹೇಳ್ತೀರಾ? ಇದೇ ಜನರಿಗೂ ನಾವು ಕೊಡ್ತೀನಿ ನಾನು. ಈಗ ನನ್ನ ಜೀವನ ಈ ರೀತಿಯಲ್ಲಿ ಆಯ್ತಲ್ಲ ಸಮುದ್ರ ಮಧ್ಯದಲ್ಲಿ, ಈಗ ಯಾರನ್ನು ಕಾಪಾಡಿದ್ರೆ ಯಾಕೆ ಅವನ್ನ ಯೋಚನೆ ಮಾಡಬಹುದಾಯ್ತಲ್ವ? ಕೇಳ್ಬೋದ? ಅವನಿಗೆ ಕೇಳ್ಬೋದು. ಆಗಿಲ್ಲ, ಏನಾಗಿಲ್ಲ, ಆ ವಿಶ್ವಾಸಕ್ಕೆ ಒಂದು ಚೂರು ಕಮ್ಮಿ ಆಗಿಲ್ಲ. ಅದಕ್ಕೆ 14ನೇ ವಾಕ್ಯದಲ್ಲಿ ಇರುವುದು, 14ನೇ ವಾಕ್ಯ, ಕ್ರಿಸ್ತನಲ್ಲಿ ನಮ್ಮನ್ನು ಯಾವಾಗಲೂ ಜಯೋತ್ಸವದೊಡನೆ ಮೆರೆಸುತ್ತಾ ಜಯೋತ್ಸವ ಆಗಬೇಕು. ಯಾರಕ್ಕೆ ಜಯ? ಎಲ್ಲ ಕಡೆ ಯಾರು ಯುದ್ಧ ಮಾಡ್ತಾನೋ, ಯಾರಲ್ಲಿ ಹೋರಾಟ ಇದಾವ, ಯಾರ ಜೀವನಕ್ಕೆ ಹೋರಾಟ ಇದಾವ, ಯಾವ ಕೆಲಸದಲ್ಲಿ ಹೋರಾಟ ಇದಾವ, ಯಾರ ಜೀವನದಲ್ಲಿ ಅನೇಕ ಜಾಗದಲ್ಲಿ ಕೆಲಸಕ್ಕೆ ಹೋಗೋರು ಕೆಲಸದಲ್ಲಿ, ಸ್ಕೂಲ್ಗೆ ಹೋಗೋರು ಸ್ಕೂಲಲ್ಲಿ, ಕಾಲೇಜಲ್ಲಿ, ದೇವ್ರ ಸೇವೆ ಮಾಡೋರ್ಗು ಸೇವೆಯಲ್ಲಿ, ಬಿಸ್ನೆಸ್ ಮಾಡೋರ್ಗು ಬಿಸ್ನೆಸ್ಸಲ್ಲಿ, ರೈತರಿಗೂ ಆ ವಿಷಯದಲ್ಲಿ, ಅವ್ರವ್ರ ವಿಷಯದಲ್ಲಿ. ಅರ್ಥ ಆಗುತ್ತಾ? ಹೋರಾಟ ಇದು. ಅದರಿಂದ ಜಯಿಸುವಳಿಕೆ ಜಯದು ವ್ಯಾಲ್ಯೂ ಗೊತ್ತು, ಮೂಲ್ಯ ಗೊತ್ತು, ಬೆಲೆ ಗೊತ್ತು, ಸಂತೋಷ ಇರುತ್ತೆ. ಅದು ಯಾರು ಕೊಡುವುದು? ನನ್ನ ಜಯೋತ್ಸವಕ್ಕೆ ಮಾಡುವ ಕರ್ತನಿಗೆ, ಆ ಕರ್ತನನ್ನ ಕೊಡುವುದು. ಅಪ್ಪ ಈ ಹೋರಾಟ ಇರುವವನಿಗೆ ಏನಿದೆ? ಜಯ ಇದೆ. ಮನೆಯಲ್ಲಿ ಕೂತ್ಕೊಂಡು ನಿದ್ರೆ ಮಾಡಿರೋನಿಗೆ ಏನು ಜಯ? ಅವನಿಗೆ ಜಯ ಏನು ಗೊತ್ತಾಗಿಲ್ಲ, ಸೋತೋದು ಗೊತ್ತಾಗಲ್ಲ. ಒಂದು ವೇಳೆ ಒಂದು ಮನೇಲಿ 2 ಮಕ್ಕಳು ಇರುವವನು ನೋಡೋಣ. ಒಬ್ಬರು ಹೇಳಿದ್ರೆ ನಾನು ಸ್ಕೂಲ್ಗೆ ಹೋಗ್ತೀನಿ ಓದಕ್ಕೆ, ಇನ್ನೊಬ್ಬ ನಾನು ತಂದೆ ಜೊತೆಗೆ ಹೋಗ್ತೀನಿ ಕೆಲಸಕ್ಕೆ. ನನಗೂ ಆಗಲ್ಲ, ಜಲ್ದಿ ಎದ್ದೆಲ್ಲ ಬಿಟ್ಟು ಹೋಮ್ವರ್ಕ್ ಮಾಡಿ ಅದು ಮಾಡಿ ಇಲ್ಲಿದ್ದು ಬಸ್ ತಗೋ ಅದು ಇದೆಲ್ಲ ಯಾರದ್ರೆ ನಾ ತಂದೆ ಜೊತೆಗೆ ಹೋಗ್ತೀನಿ ಅಷ್ಟೇ. ಅವನು ಆ ಕೆಲಸಕ್ಕೆ ಹೋಗಿ ಬಂದಿದ್ದಾನೆ. ಈ ಹುಡುಗ ಸ್ಕೂಲ್ಗೆ ಹೋಗ್ತಾನೆ. ಯಾವ್ದು ಇದೆ ಎಲ್ಲ ಹೋಗಿ ಬರಲಿ ಪರವಾಗಿಲ್ಲ, ಆನ್ಲೈನ್ ಎಕ್ಸಾಮ್ ವರ್ಷಕ್ಕೆ ಲಾಸ್ಟ್ ಕಷ್ಟ ಪರೀಕ್ಷೆ ಆಗಲಿ ಇರಲಿ. ಇವರು ಚೆನ್ನಾಗಿ ನಿದ್ರೆ ಮಾಡ್ತಾನೆ, ನಾವೇ ನಿದ್ರೆನೇ ಮಾಡಲ್ಲ, ಓದ್ಕೊಂಡೇ ಇರ್ತಾನೆ. ಆಗ ರಿಸಲ್ಟ್ ಬಂದಾಯ್ತು, ಫಸ್ಟ್ ಕ್ಲಾಸ್ ಎಂಬ ರಿಸಲ್ಟ್. ಯಾರಿಗೆ ಸಂತೋಷ ಇರುತ್ತೆ? ಯಾರು ಓದಿದಾನೋ ಕಷ್ಟಪಟ್ಟು ಅವನಿಗೆ ಸಂತೋಷ ಇರುತ್ತೆ. ಯಾಕೆ? ಅವ್ನಿಗೆ ಗೊತ್ತು ಆ ಹೋರಾಟ ಯಾವ್ದು ರೀತಿಯಲ್ಲಿ, ಅವನಾಗಿದ್ದಾನೆ ಇನ್ನೊಬ್ಬ. ಯಾಕೆ ಈ ಕಷ್ಟ ಅಲ್ಲ? ಯಾಕೆ ಈ ಕಷ್ಟ ಅಲ್ಲ? ಅದು ಯಾವಾಗ ಗೊತ್ತಾಗುತ್ತೆ ಗೊತ್ತಾ? ನೀವು ದೊಡ್ಡವನಾಗಿ ಒಂದೊಂದು ವಿಷಯ ನಿಮ್ಮ ಮುಂದೆ ಬರುವಾಗನೇ ಅಯ್ಯೋ ನಾನು ಓದಿಲ್ಲಲ್ವಾ, ಓದಿದಂದ್ರೆ ನನಗೆ ಈಗ ಗೊತ್ತಾಗ್ಬೋದಾಯ್ತು. ಈಗ ಅವನು ಓದಿದಾನೆ, ಅವನಿಗೆಲ್ಲ ಅರ್ಥ ಆಗುತ್ತೆ, ಮುಂದಕ್ಕೆ ಹೋಗುತ್ತಾನೆ, ಇವ ಹಿಂದಕ್ಕೆ ಇರ್ತಾನೆ. ಅದೇ ವಿಷಯ. ಅದೇ ರೀತಿಯಲ್ಲಿ ವಿಶ್ವಾಸಿಗಳೆಂಬ ಕುಂಬಲ್ಲಿ ಯಾರು ವಿಶ್ವಾಸಕ್ಕೆ ಅನುಸಾರವಾಗಿ ಅವರು ಮಾತಿಗೆ ಕಿವಿಗೊಟ್ಟು ವಿಶ್ವಾಸ ಜೀವನ ಬಂದ ಒಂದು ಹೋರಾಟದಲ್ಲಿ ಜಯಿಸಿ ಮುಂದಕ್ಕೆ ಹೋಗ್ತಾನೋ ಅವನಿಗೆ ನಿತ್ಯ ಜೀವನ ಎಂಬ ವಿಷಯ ಇರುತ್ತೆ. ಮತ್ತು ಅವರು ಜಾಲಿಯಾಗಿರುವ ಕ್ರಿಸ್ತಿಯ ಜೀವನ ಮಾಡ್ತಾರೆ. ಜಾಲಿ ಎಂಬುದು ಯಾವುದು? ಎಲ್ಲ ಕೇಳಿದ ಕ್ಷಣ ದೇವರು ಅವ್ರು ಕೊಡಬೇಕು. ಚೆನ್ನಾಗಿರ್ತಾನೆ, ಚೆನ್ನಾಗಿರುವಾಗ ಒಳ್ಳೆ ದೇವರು. ಏನಾಗಿಲ್ಲ ವಿಘ್ನಗಳು ಬಂದದಂದ್ರೆ ಇದು ಏನು ದೇವರು ಆಗಲಿ. ಹಾಗೆ ಇಲ್ಲಿ ಪೌಲ್ ಹೇಳ್ತಾನೆ, ಎಲ್ಲ ಕಡೆಯೂ ನನಗೆ ಜಯ ಕೊಡ್ತಾರೆ ಅವರು. ಹಾಗೆ ಅವನೇ ಹೇಳ್ತಾನೆ, ನನಗೆ ಇದ್ರಲ್ಲ ಆಯ್ತು. ಅಪ್ಪ ಎಲ್ಲಿದೆ ಜಯ? ಅಲ್ಲಿನೋ ಸೋತೋಗಿತ್ತಲ್ಲ. ಪ್ರಪಂಚ ರೀತಿಯಲ್ಲಿ ನೀವು ನೋಡಿದಂದ್ರೆ ಪೌಲ್ ಸೋತೋಗಿದ್ದ, ಕಾಪಾಡಕ್ಕೆ ಯಾರು ಇಲ್ಲ. ಅನೇಕರು ಹೇಳಿರ್ಬೋದು, ಆ ಕಾಲದಲ್ಲಿ ಅನೇಕರು ಹೇಳಿರ್ಬೋದು. ಅವನು ಕಳ್ಳ ಬೋಧಕ ಮಾಡ್ತಾನೆ ನೋಡಿ, ಪ್ರಯಾಣ ಮಾಡುವ ದೋಣಿಯೇ ಹೊಡೆದೋಯ್ತು. ಬೇಕಂದ್ರೆ ದೇವರಿಗೆ ಕಾಪಾಡಬಹುದಾಯ್ತಲ್ಲ, ಯೋಚನೆ ಮಾಡಿ. ಬಿರುಗಾಳಿ ನಿಲ್ಲುವಾಗ ಬಿರುಗಾಳಿ ನಿಂದೋಯ್ತು ಇಲ್ವಾ? ಅದೇ ದೇವರು ಈಗ ಜೀವಿಸ್ತಾ ಇತ್ತಲ್ಲ.
ಪೌಲು ಪ್ರಯಾಣ ಮಾಡೋ ದೋಣಿ ಬಿರುಗಾಳಿಗಳು ಬಿರುಗಾಳಿಗಳು ಹೇಳ್ಬೋದಾಯ್ತಲ್ವಾ? ಇಲ್ಲ ಪೌಲ್ ವಿಶ್ವಾಸ ಹೇಳು ಪೌಲ್ ಹೇಳ್ಬೋದಾಯ್ತಲ್ಲ ಬಿರುಗಾಳಿಗಳು? ಯೋಚನೆ ಮಾಡಿ ನೋಡಿ. ಆಗಿಲ್ಲ. ಸಮಸ್ಯೆ ಬರಲ್ಲ ಎಂಬ ವಿಷಯ ಅರ್ಥ ಆಗುತ್ತೆ. ಸಮಸ್ಯೆ ಬಂದೇ ಬರುತ್ತೆ. ವ್ಯತ್ಯಾಸ, ವಿಶ್ವಾಸಿ ಸಮಸ್ಯೆಗೆ ಮಧ್ಯದಲ್ಲಿಯೂ ಪ್ರಯಾಣ ಮಾಡ್ತಾನೆ, ನೆಮ್ಮದಿಯಾಗಿ ಜೀವನ ಮಾಡ್ತಾನೆ. ಹಾಲೆಲೂಯ. ಮತ್ತವ್ರಿಗೆ ನೆಮ್ಮದಿ ಇರಲ್ಲ. ನನ್ನ ಹೆಸರಲ್ಲಿ 10 ಕೋಟಿ ಇದೆ ಬ್ಯಾಂಕಲ್ಲಿ, ಅದು ಕರಿಗೆ 1 ಕೋಟಿ ಆಯ್ತು, 1 ಲಕ್ಷ ಆಯ್ತು, 1,000 ಆಯ್ತು, 10 ರೂಪಾಯಿ ಆಯ್ತು, 0 ಆಯ್ತು. ಈಗ ಅಯ್ಯೋ ಏನಾಗುತ್ತೋ ಗೊತ್ತಿಲ್ಲ. ಇನ್ನೊಬ್ಬಿದ್ದಾನೆ 5 ಪೈಸಾ ಬ್ಯಾಂಕಲ್ಲಿ ಇಲ್ಲ. ಆದ್ರೆ ದೇವರು ಹೇಳಿದ್ದಾರೆ, ನಾನು ನೋಡ್ತೀನಿ, ಅವನಿಗೆ ಈಗಲೂ ಸಮಾಧಾನ, ಆವಾಗಲೂ ಸಮಾಧಾನ. ಇವನಿಗೆ ಸಮಾಧಾನ ಇಲ್ಲ. ಪ್ರಪಂಚ ರೀತಿ. ಈಗ ಕ್ರಿಸ್ತಿಯ ಜೀವನ ಪ್ರಪಂಚ ರೀತಿಯಲ್ಲಿ ನಾವು ನೋಡಿದಂದ್ರೆ ನಾವು ಅನೇಕ ಸಾರಿ ಸೋತು ಹೋಗಿ ರೀತಿಯಾಗಿ ವಿಶ್ವಾಸ ಬಿಟ್ಟು ಹಿಂದುಗಡೆ ಬರಬಹುದು. ವಿಶ್ವಾಸ ಯಾವಾಗಿಲ್ಲ ಪ್ರಪಂಚ ರೀತಿ ನೋಡಬಾರದು. ನೀವು ಕೇಳುವಪ್ಪಣ, ಆದ್ರಿಂದ ವಿಶ್ವಾಸ ಇಲ್ಲ, ಯಾರು ಶ್ರೀಮಂತರಾಗಬಾರದ? ಯಾರು ಹೇಳಿಲ್ಲಲ್ವ? ಶ್ರೀಮಂತರಾಗೋದು ಕೆಲಸ ಮಾಡಿ, ಆಗಿದೆ ಅಂದ್ರೆ ಒಳ್ಳೇದು, ಇಲ್ಲಂದ್ರೆ ಒಳ್ಳೇದು. ಈ ಶ್ರೀಮಂತನಿಲ್ಲ ಬಡವರ ಅಂದ್ರದೆಲ್ಲ ವಿಷಯ. ನಿಮ್ಮಲ್ಲಿ ಜಯ ಹೊಂದುವ ಒಂದು ವಾಸನೆ ಇದೆ. ಅವ್ರು ಏನ್ ಹೇಳ್ತಾರೆ ತಿರುಗ ನೆಕ್ಸ್ಟ್ ಏನಿದೆ? ದೇವರ ರಕ್ಷಣೆ ಹೊಂದುವವರಿಗೆ ನಾಶವಾಗುವಲ್ಲಿಯೂ ಅದಲ್ಲ 14ನೇ ವಾಕ್ಯದಲ್ಲಿ ಜಯೋತ್ಸವದೊಡನೆ ಮೆರೆಸುತ್ತಾ ಆತನ ವಿಷಯವಾದ ಜ್ಞಾನವೆಂಬ ಸುವಾಸನೆಯನ್ನು ಆತನ ವಿಷಯವಾದ ಜ್ಞಾನ ಎಂಬ ಸುವಾಸನೆಯನ್ನು, ಆತನ ವಿಷಯದಲ್ಲಿ ಜ್ಞಾನ ಎಂಬ ಸುವಾಸನೆ ಇದೆ. ಏನದು? ಆತನ ವಿಷಯದಲ್ಲಿ ಜ್ಞಾನ ಇದೆ. ಆ ಜ್ಞಾನ ಎಂಬ ಸುವಾಸನೆ ಏನಿದೆ? ಸ್ವಯ ವಾಸನೆ ಇಲ್ಲ, ಒಳ್ಳೆ ವಾಸನೆ, ಸುವಾಸನೆ. ಆತನ ವಿಷಯದಲ್ಲಿ ಏನಿದೆ ಜ್ಞಾನವಾಗಿ ನೋಡೋಕ್ಕೆ? ಈ ಪ್ರಪಂಚ ಕೊಡುವ, ಪ್ರಪಂಚದಲ್ಲಿ ನೋಡಿದ್ರೆ ಎಷ್ಟು ಯೂನಿವರ್ಸಿಟಿಗಳು ಜ್ಞಾನದ ಹೆಚ್ಚು ಇದೆ. ಡಾಕ್ಟರೇಟ್ 3-4 ತೆಗಿಬಹುದು. ಇಲ್ಲಿ ಇದೆ ಆತನ ಜ್ಞಾನದಲ್ಲಿ ಒಂದು ಸುವಾಸನೆ ಇದೆ. ಏನಿದೆ ಆ ಸುವಾಸನೆಗೆ ಕಾರಣ? ಏನಿದೆ ಆ ಜ್ಞಾನ? ಏನ ಅದು? ಆತನ ಜ್ಞಾನದಲ್ಲಿ ನಾವು ಬರುವಾಗ ಯಾವುದು ವಿಷಯ ಸಿಗ್ತದೆ ನೋಡಿದ್ರೆ ಯೋಹನ ಸುವಿಶೇಷ 17ನೇ ಅಧ್ಯಾಯ 3ನೇ ವಾಕ್ಯ. ಒಬ್ಬನೇ ಸತ್ಯದೇವರಾಗಿರುವ ನಿನ್ನನ್ನು ನೀವು ಕಳಿಸಿಕೊಟ್ಟ ಯೇಸು ಕ್ರಿಸ್ತನನ್ನು ಅರಿತುಕೊಳ್ಳುವುದೇ ನಿತ್ಯ ಜೀವ. ಆ ಜ್ಞಾನ ಬಗೆನೇ ಪೌಲು ಮಾತಾಡಿದರು. ಆ ಜ್ಞಾನ ಬಗೆನೇ ಪೌಲು ಪ್ರಸಂಗ ಮಾಡಿದರು. ಆ ಜ್ಞಾನಕ್ಕೊಳಗಡೆನೆ ಪೌಲು ಜನಗಳ ಆರಿಸಿಕೊಂಡಿದ್ರು, ಕರ್ಕೊಂಡು ಬಂದಿದ್ರು. ಆ ಜ್ಞಾನಕ್ಕೊಳಗಡೆ ಯಾರೆಲ್ಲ ಬಂದಿದ್ದಾರೋ ಆ ವ್ಯಕ್ತಿಗಳು ಪೌಲ ನೋಡುವಾಗ ಅಪಕೀರ್ತನೆಯಾಗಿ ಹೇಳುವುದಿಲ್ಲ. ಏನು ದೇವರದ್ದು ಮನುಷ್ಯ ಆಯ್ತಾ ಅಂತ ವಿಷಯ ಹೇಳುವುದೇ ಇಲ್ಲ. ಅವ್ರು ಏನ್ ಹೇಳ್ತಾರೆ ನೋಡಿದ್ರ? ಇಷ್ಟು ಸಮಸ್ಯೆ ಬಂದು ನೋಡಿ ಪೌಲ್ ಯಾವ್ದು ರೀತಿಯಲ್ಲಿದ್ದಾನೆ, ಮುಂದಕ್ಕೆ ಹೋಗ್ತಾನೆ. ಆತರ ಹೇಳುವುದು. ಅದು ಎಷ್ಟು ಜನ ಹೇಳ್ತಾರೆ? ಸ್ವಲ್ಪ ಜನಗಳು. ಅಧಿಕ ಜನ ಏನ್ ಹೇಳುವುದು? ಏನು ದೊಡ್ಡ ಅದು ಇದನ್ನೆಲ್ಲ ಹೇಳಿದ್ರೆ ಒಂದು ನೆರಳು ಮುಟ್ಟಿದಂದ್ರೆ ಜನ ವಾಸಿ ಆಗುತ್ತೆ. ಹೋಗು ಸೇತಾನ ಹೋಗ್ತಾರೆ, ಏನೇನೋ ಮಾಡಿ ಇವನ್ನೆಲ್ಲ ಸರಿಯಪ್ಪ, ಎಲ್ಲ ಕಳ್ಳತನ. ಆ ಕಾಲದಲ್ಲಿ ಪೌಲ ನೋಡಿ ಜನಗಳು ಏನಿರ್ಬೋದು? ಪೌಲ ನಾವು ನೋಡಿ ರೀತಿಯಲ್ಲಿ 5 ಸಾರಿ ಜಾಟಿಯಲ್ಲಿ ಹೊಡಿಸಿಕ್ಕುವಾಗ, ಚಳಿಗೆಯಲ್ಲಿ 3 ಸಾರಿ ಹೊಡಿಸಿಕ್ಕುವಾಗ, ಕಲ್ಲಲ್ಲಿ ಹೊಡಿಸಿ ಕೊಲೆ ಮಾಡೋಕ್ಕೆ ಟ್ರೈ ಮಾಡುವಾಗ, ದೋಣಿಯಲ್ಲಿ ಸಹಾಯ ಮಾಡೋಕ್ಕೆ ಯಾರು ಇಲ್ಲ, ದೋಣಿ ಪೀಸ್ ಆಗಿ ಅಡ್ಡಲಿರಲು ದೇವರೇ ದೇವರೇ ಕಾಪಾಡು ಕಾಪಾಡು ಪ್ರಾರ್ಥನೆ ಮಾಡಿ ಇರುವಾಗ ಜನಗಳು ಹೇಳಿರ್ಬೋದು ಅವ ಕಳ್ಳನಪ್ಪ. ಪೇದರ ಕಡೆ ಬಂದಿರುವ ಶಿಷ್ಯರ ವಿಷಯ ಹೇಳಿದೆ. ನೀವು ಅಪ್ಪೋಸ್ತಲರ ಪುಸ್ತಕದಲ್ಲಿ ಇದೆ, ಗೆಲಾತ್ಯರ ಪುಸ್ತಕದಲ್ಲಿ ನೀವು ನೋಡ್ಬೋದು ಆ ವಿಷಯ, ಪೌಲ್ ಬಗ್ಗೆ ಹೇಳಿದ ವಿಷಯ. ಅದಕ್ಕೆ ಪೌಲ್ ಅರೆಸ್ಟ್ ಆಯಿತು. ಈ ರೀತಿಯಲ್ಲಿ ನೀವು ಕಳ್ಳಬೋದನ ಹೇಳಿಕೊಟ್ಟರು.
ಹಾಗೆ ಯೇಸು ಕ್ರಿಸ್ತು ವಿಷಯ ಆ ಕಾಲದಲ್ಲಿ ಏನು ಹೇಳಿದ್ದಾರೆ? ಜೀವನಕ್ಕೆ ಆಗಿರುವ ದಾರಿ ಇಕ್ಕಟ್ಟಾಗಿರುವ ದಾರಿ, ಕೆಲ ಜನಗಳು ಮಾತ್ರ ಅದಕ್ಕೊಳಗಡೆ ಬರ್ತಾರೆ. ಸಾಮುಖೇದುವಾಗಿರುವ ದಾರಿ ಉದ್ದಯಾಗಿಯೂ ಅಗಲವಾಗಿಯೂ ಇದೆ, ಅನೇಕರು ಅದಕ್ಕೊಳಗಡೆ ಹೋಗ್ತಾರೆ. ಇದು ಅನ್ಯ ಜಾತಿಯಲ್ಲಿ ನೋಡಿ ಅವರು ಹೇಳಿಲ್ಲ, ಅವಿಶ್ವಾಸಿಗಳು ನೋಡಿ ಅವರು ಹೇಳಿಲ್ಲ, ಅವರು ಅವರ ಹಿಂಬಾಲಿಸುವ ಜನಗಳ ನೋಡಿನೇ ಅವ್ರು ಹೇಳಿದರು. ಯೇಸು ಕ್ರಿಸ್ತು ಕಾಲದಲ್ಲಿ ಮಾತ್ರವಲ್ಲ, ಈ ಕಾಲದಲ್ಲಿಯೂ ಜನಗಳಿದ್ದಾರೆ. ಈ 2000 ವರ್ಷದಲ್ಲಿ ಎಲ್ಲ ಇತರ ಜನಗಳು ಅದಾದ ಕಾಲದಲ್ಲಿ ಹಿಂದೆ ಇರ್ತಾರೆ, ಕಡೆಯ ತನಕ ಇರುತ್ತಾರೆ. ಅನೇಕರು ನೋಡುವುದು ಪ್ರಾಪಂಚಿಕವಾಗಿರುವ ವಿಷಯ. ಪ್ರಾಪಂಚಿಕ ವಿಷಯ ನೋಡಿದಂದ್ರೆ ಪೌಲು ಜಯೋತ್ಸವ ಮಾಡುವುದಕ್ಕೆ ದಾರಿನೇ ಅಲ್ಲಿ ಇಲ್ಲ. ಎಲ್ಲಿದೆ? ಎಲ್ಲ ಕಡೆ ಏಟು ತಿಂದು ಅವಮಾನ ಸಹಿಸಿ ಜೀವನ ಮಾಡೋದು ಎಲ್ಲಿದೆ ಜಯ? ಆಗ ಅವನು ಹೇಳ್ತಾನೆ, ಈ ವಾಸನೆ ಯಾವುದು ವಾಸನೆ? ನಿತ್ಯ ಜೀವನದ ವಾಸನೆ. ಒಂದೇ ದೇವನಾಗಿ ನಿನ್ನನ್ನು ನೀವು ಕಲಿಸಿಬಿಟ್ರು ಯೇಸು ಕ್ರಿಸ್ತನ ಅರಿವದೇ ನಿತ್ಯ ಜೀವ ಎಂಬ ಜ್ಞಾನದು ವಾಸನೆ ಯಾರಲ್ಲಿತ್ತೆ? 15ನೇ ವಾಕ್ಯದಲ್ಲಿ ರಕ್ಷಣೆ ಹೊಂದಿದವರಲ್ಲಿಯೂ ನಾಶವಾಗುವವರಲ್ಲಿಯೂ ನಾವು ದೇವರಿಗಾಗಿ ಕ್ರಿಸ್ತನ ಪರಿಮಳವಾಗಿದ್ದೇವೆ. ರಕ್ಷಣೆ ಹೊಂದವರಲ್ಲಿ ಕ್ರಿಸ್ತನ ಪರಿಮಳವಾಗಿದ್ದಾನೆ. ಓಕೆ, ಅಪ್ಕೊಳ್ಳಬಹುದು. ನಾಶವಾಗುವುದರಲ್ಲಿಯೂ ನಾವು ಕ್ರಿಸ್ತನ ಪರಿಮಳವಾಗಿದ್ದೇನೆ. ಅದು ಯಾವ್ದು ರೀತಿಯಲ್ಲಿ? ನಾಶವಾಗುವವರೆಗೂ ಕ್ರಿಸ್ತನ ಪರಿಮಳಕ್ಕೂ ಏನಿದೆ ಸಂಬಂಧ? ರಕ್ಷಣೆ ಹೊಂದುವವರೆಗೂ ಓಕೆ, ಇದು ನಾಶವಾಗುವರಲ್ಲಿ ಇದೇನು ಹೇಳ್ತಾರೆ. ಅಪ್ಪ ಅದು ಯಾರು 2 ಗುಂಪು? ಈ 2 ಗುಂಪು ವಿಶ್ವಾಸಿಗಳದು ಗುಂಪಲ್ಲ. ಯೇಸು ಕ್ರಿಸ್ತು ವಿಷಯ ಹೇಳಿದೆ, ಕಡೆ ದಿನದಲ್ಲಿ ಎಲ್ಲ ಕುರಿಗಳು ಬರಬೇಕು. ಬಲ ಕಡೆ ಕುರಿಗಳು ನೋಡಿ ನಾನು ನಿತ್ಯ ಶಾಂತಿಯಲ್ಲಿ ಪ್ರವೇಶಿಸು. ಈ ಎಲ ಕಡೆ ಹೇಳಿ ನಿತ್ಯ ಅಗ್ನಿಯಲ್ಲಿ. ಅದರಲ್ಲಿ ಯಾನ ಗೀನ ಕೋತಿ ಏನಿಲ್ಲ, ಎಲ್ಲ ಕುರಿಗಳೇ. ಚೆನ್ನಾಗಿ ಯೋಚನೆ ಮಾಡಬೇಕು. ಇದು ಅದೇ ತರ ವಿಶ್ವಾಸಗಳಲ್ಲಿ 2 ಗುಂಪು. ಎಲ್ಲ ಕ್ರೈಸ್ತವ ವಿಶ್ವಾಸದಲ್ಲಿ ಇರುವುದು, ಎಲ್ಲ ಸಭೆಗೆ ಹೋಗುವುದು, ಎಲ್ಲ ಅದೇ ತರ. ಆಗ ಒಂದು ಗುಂಪು ರಕ್ಷಣೆ ಬಗ್ಗೆ ಚಿಂತನೆಗಳು, ಇನ್ನೊಂದು ಗುಂಪು ರಕ್ಷಣೆ ಎಂಬ ಚಿಂತೆಯಲ್ಲಿ, ಪ್ರಪಂಚ ಚಿಂತೆಯಲ್ಲಿ. ಅರ್ಥ ಆಗುತ್ತಾ? ಈ ರೀತಿಯಲ್ಲಿರುವ ಪ್ರೀಚಿಂಗ್ ಈ ಕಾಲದಲ್ಲಿ ಹೇಳುವುದು ಪ್ರಾಸ್ಪರಿಟಿ ಟೀಚಿಂಗ್, ಐಶ್ವರ್ಯವಂತವಾಗಿರೋ ಉಪದೇಶ. ಅನೇಕರು ಈ ಕಾಲ ಪ್ರಾಸ್ಪರಿಟಿ ಟೀಚಿಂಗ್ ಅಲ್ಲಿದೆ. ಹಾಗೆ ನಿಜ ವಿಷಯ, ನಿತ್ಯ ಜೀವನ ಉಪದೇಶದಲ್ಲಿ ಪ್ರಾಸ್ಪರಿಟಿ ಇದೆ. ನಿತ್ಯ ಜೀವನದ ಉಪದೇಶದಲ್ಲಿ ಐಶ್ವರ್ಯ ಇದೆ. ಐಶ್ವರ್ಯವಾಗಿರುವ ಉಪದೇಶ ಬೇಡ, ಅದು ಪ್ರಾಪಂಚಿಕ ಜೀವನ. ಅದರಲ್ಲಿ ಅನೇಕರು ಹೋಗುವುದು, ನಾಶದಲ್ಲಿ ಇರುವುದು. ಆ ನಾಶ ಬಗ್ಗೆ ಅವರಿಗೆ ಹೇಳಿದರು. ಯಾಕೆ ಅವರಲ್ಲಿ ವಾಸನೆ ಹೇಳುವುದು? ನಲ್ ವಾಸನೆ, ಸುವಾಸನೆ ಯಾಕೆ ಹೇಳುವುದು? ಆ ಥರ ಜೀವನ ಮಾಡಿ ಒಂದು ದುರ್ಘಟನೆ ಬಂದಿದಂದ್ರೆ ಆ ಥರ ವ್ಯಕ್ತಿಗಳಿಗೂ ದೇವರು ನಮ್ಮನ್ನ ಕಾಪಾಡ್ತಾರೆ ಎಂಬ ಚಿಂತೆ ಬರಲ್ಲ. ಅಷ್ಟೇ, ಜೀವನ ಫಿನಿಶ್, ಇನ್ನು ಮುಂದಕ್ಕೆ ಬರೋ ಸಾಧ್ಯನೇ ಇಲ್ಲ ಎಂಬ ಚಿಂತೆ ಬರುತ್ತೆ. ಇದೇ ಸೈತಾನ್ ಮಾಡೋ ಕೆಲಸ. ಪ್ರಪಂಚ ವಿಷಯ ಎಲ್ಲ ತೋರಿಸಿ 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 ಕರ್ಕೊಂಡೋಗಿ ಧಬಕ್ಕಿನ ಒಂದು ಇದು ಒಳಗಡೆ ಮಾಡ್ತಾರೆ. ಆ ಸಮಯದಲ್ಲಿ ಪೌಲ ಹೇಳ್ತಾನೆ, ಅವ್ರ ಒಳಗಡೆ ನಾನು ಹೇಳಿರುವ ವಾಸನ ಕ್ರಿಯೆ ಮಾಡುವುದು, ಅವರಲ್ಲಿಯೂ ಆ ನಲ್ವಾಸನೆ ಇರುತ್ತೆ, ಇವರಲ್ಲಿ ಇರುತ್ತೆ, ಅವರಲ್ಲಿಯೂ ಇರುತ್ತೆ. ವಾಸನೆ ಎಂಬುದು ಯಾವುದು? ನಿತ್ಯ ಜೀವ ಬಗ್ಗೆ ಇರುವ ಜ್ಞಾನ. ಅದೇ ಅವ್ರ ಬಗ್ಗೆ ಇರುವ ಜ್ಞಾನದಲ್ಲಿ. ಅಪ್ಪ ಜ್ಞಾನ ಎಂಬುದು ಯಾವುದು? ದೇವ ಒಂದೇ ದೇವರೇ ಅವ್ರು ಕಲಿಸಿಬಿಟ್ರೆ ಯೇಸು ಕ್ರಿಸ್ತನ ಅರಿವದೇ ನಿತ್ಯ ಜೀವ ಎಂಬ ಜ್ಞಾನ ವಾಸನೆಯಾಗಿದೆ. ಅದು ಮಾತ್ರ ನಲ್ವಾಸನೆ. ನೋಡಿ, ನೀವು ಟ್ರೈನ್ ಪ್ರಯಾಣ ಮಾಡುವಾಗ ಇಲ್ಲಿಂದ ಡೆಲ್ಲಿಗೆ ಹೋಗ್ತೀರಾ, ಇಲ್ಲಿಂದ ಕಾಶ್ಮೀರ ಹೋಗ್ತೀರಾ,
3 ಇರುಳು 3 ದಿನ ಇರಬೇಕು ಟ್ರೈನಲ್ಲಿ. ಎಲ್ಲಿ ಸ್ನಾನ ಮಾಡ್ತೀರ ನೀವು? 3ನೇ ದಿನ ಟ್ರೈನ್ ಬಿಟ್ಟು ಬರುವಾಗ ನೋಡಬೇಕು ಆ ಶರ್ಟು, ತಲೆಯೋ, ಸಾರಿಯೋ ಎಲ್ಲ ಡ್ರೆಸ್ಸಿಂಗ್ ನೋಡಬೇಕು ಇಲ್ವಾ? ಹೊಳೆ ಸ್ಮೆಲ್ ಎಲ್ಲ ಬರುತ್ತೆ. 3 ದಿನ ಪ್ರಯಾಣ ಅಲ್ವಾ? ಅಷ್ಟು ಇದೆ. ಆಗಿಲ್ಲ ಒಂದು ಪರಿಮಳ ತೈಲ ಒಂದು ಸ್ಪ್ರೇ ಮಾಡಿ ನೋಡಿ, ಇದೆಲ್ಲ ಉಚಿತ ಆಯ್ತು. ಉಚಿತ ಆಯ್ತಲ್ವ? ಗೊತ್ತಾಗೋದೇ ಇಲ್ಲ. ಅದೇ ರೀತಿಯಲ್ಲಿ ನಾವು ಅನೇಕ ಸಮಯ ಪ್ರಪಂಚ ಜೀವನದಲ್ಲಿ ದೇವರ ಬಿಟ್ಟು ಹಿಂದಗಡೆ ಹೋಗಬಹುದು. ಕೊಳೆಗಳೆಲ್ಲ ಮೇಲೆ ಬಂದಾಯ್ತು. ಈಗ ಅಷ್ಟೇ, ದಾರಿ ಇಲ್ಲ. ಆ ಸಮಯ ನಿತ್ಯ ಜೀವನ ಬಗ್ಗೆ ಸ್ವಲ್ಪ ಚಿಂತೆ ನಮ್ಮ ಒಳಗಡೆ ಬಂದಿದೆ ಅಂದ್ರೆ ಅದೇ ಸಾಕು. ಇದರಿಂದ ನಾವು ಮುಂದುಗಡೆ ಬರ್ಬೋದು, ಬೆಲ ಸಿಗುತ್ತೆ. ಹಲ್ಲೆಲೂಯಾ. ಯಾವ ರೀತಿಯಲ್ಲಿ ದೇವರು ನಮ್ಮನ್ನ ಕಾಪಾಡ್ತಾರೆ ಅದು ನೋಡ್ಬೇಕು. ಆ ಒಂದು ವಿಶ್ವಾಸಿ ವಿಶ್ವಾಸದಲ್ಲಿ ನಿಲ್ಬೇಕಂದ್ರೆ, ಬಿದ್ದೋಗಾದ ನಿಲ್ಬೇಕಂದ್ರೆ, ಸೋತೋಗೋದ ಜೀವನ ಜಯಿಸಿ ಜಯೋತ್ಸವ ಮಾಡಬೇಕಂದ್ರೆ ಏನು ಮಾಡಬೇಕು? ಅವ್ರ ಮಾತಕ್ಕೆ ನಾವು ಕಿವಿ ಕೊಡಬೇಕು. ಅವ್ರ ಜ್ಞಾನದಲ್ಲಿ ನಾವು ಬೆಳೆಸಬೇಕು. ಆ ನಿತ್ಯ ಜೀವ ಚಿಂತೆಯಲ್ಲಿ ನಾವು ಜೀವನ ಮಾಡುವಾಗ ಈ ಪ್ರಾಪಂಚಿಕ ಐಶ್ವರ್ಯ ನಮಗೆ ಹಿಂದುಗಡೆ ಬರುತ್ತೆ. ಪ್ರಪಂಚಿಕ ಐಶ್ವರ್ಯಕ್ಕಾಗಿ ನಾವು ಜೀವನ ಮಾಡಬಾರದು. ಕ್ರಿಸ್ತಿಯ ಜೀವನ ಅದೇ ವ್ಯತ್ಯಾಸ. ಈ ಕಾಲದಲ್ಲಿ ಜನಗಳು ಹೇಳಿಕೊಡುವುದೆಲ್ಲ ಅನೇಕ ಸಭೆಯಲ್ಲಿ, ನಾ ಎಲ್ಲ 100 ಹೇಳಲ್ಲ, 90% ಸಭೆಗಳಲ್ಲಿ ಹೇಳಿಕೊಡುವುದು ಪ್ರಾಪಂಚಿಕ ಐಶ್ವರ್ಯ ಸಂಬಂಧವಾಗಿರುವ ಉಪದೇಶಗಳು. ಅದಕ್ಕೆ ಪ್ರಾಸ್ಪರಿಟಿ ಟೀಚಿಂಗ್ ಇರುವುದು. ಅದು ಜನಗಳ ತಪ್ಪು ದಾರಿಯಲ್ಲಿ ಕರ್ಕೊಂಡು ಹೋಗ್ತಾರೆ. ಹಾಗೆ ನಿತ್ಯ ಜೀವದಾರಿಯಲ್ಲಿ ಕಷ್ಟ ಇದೆ. ಆ ಕಷ್ಟ ನಮ್ಮನ್ನು ಜಯಿಸುವುದಿಲ್ಲ. ನಾವು ಕಷ್ಟನ ಜಯಿಸಿ ಮುಂದಕ್ಕೆ ಹೋಗಬಹುದು. ಹೋರಾಟ ಇದೆ, ನಾವು ಹೋರಾಟ ಜಯಿಸಿ ಮುಂದಕ್ಕೆ ಹೋಗಬಹುದು. ನಷ್ಟ ಇದೆ, ನಷ್ಟನ ಜಯಿಸಿ ಮುಂದಕ್ಕೆ ಹೋಗಬಹುದು. ಅಪಮಾನ ಬರುತ್ತೆ, ಪೌಲಕ್ಕೆ ಬಂದಿಲ್ವಾ? ಅದು ಜಯಿಸಿ ಮುಂದಕ್ಕೆ ಹೋಗಬಹುದು. ಯಾವುದು ಜಾಗದಲ್ಲಿಲ್ಲ ಪೌಲದು ಹೆಸರು ಅವಮಾನವಾಯಿತು, ಅದೇ ಜಾಗದಲ್ಲಿ ಪೌಲದ ಹೆಸರು ದೇವರು ಉನ್ನತದಲ್ಲಿಟ್ಟಿದ್ದಾರೆ. ಆಮೇಲೆ ಈಗ ನೀವು ಸೈಪ್ರಸ್ ಹೋಗಿದೆ ಅಂದ್ರೆ ಈಗಲೂ ಒಂದು ಇದೆ, ತೂಮ್ ಪಿಲ್ಲರ್ ಇದೆ. ಆ ಪಿಲ್ಲರ್ ಅಲ್ಲಿ ಗಟ್ಟಿಯನ್ನೇ ಪೌಲನ ಹುಡಿದ್ರು ಅಂದೋಕ್ಯ ಎಂಬ ಜಾಗದಲ್ಲಿ. ಸೈಪ್ರಸ್ ಅನ್ನೋ ಜಾಗದಲ್ಲಿ ಈಗಲೂ ಇದೆ. ಟೂರಿಸ್ಟ್ ಹೋಗಿ ನೋಡ್ತಾರೆ. ಆ ಪಿಲ್ಲರ್ ಈಗಲೂ ಅವರು ಪ್ರೊಟೆಕ್ಟ್ ಮಾಡಿಟ್ಟಿದ್ದಾರೆ ಟೂರಿಸ್ಟ್ ನೋಡೋಕ್ಕೆ. ಹಾಗೆ ಆ ದೇಶದಲ್ಲಿ ಕ್ರಿಶ್ಚಿಯಾನಿಟಿ ಡೆವಲಪ್ ಆಗಿದೆ ಯಾರು? ಪೌಲ್ ಮುಖಾಂತರ. ಆ ಕಾಲದಲ್ಲಿ ಜಾತಿ ನುಡಿಯುವಾಗ ಎಷ್ಟೋ ಜನ ಅಪಮಾನ ಮಾಡಿರ್ಬೋದು. ಆಗ ಈಗ ಎಷ್ಟೋ ಜನ ಪೌಲ್ದು ಉಪದೇಶ ಪ್ರಸಂಗ ಮಾಡ್ತಾರೆ. ಅಪ್ಪ ಪ್ರಪಂಚ ಜೀವನಕ್ಕಾಗಿ ಕ್ರಿಸ್ತಿಯ ಜೀವನ ಮಾಡಬೇಡ. ನಿತ್ಯ ಜೀವನಕ್ಕಾಗಿ ಈ ಪ್ರಪಂಚದಲ್ಲಿ ಕ್ರಿಸ್ತಿಯ ಜೀವನ ಮಾಡುವಾಗ ಪ್ರಪಂಚದಲ್ಲಿ ಇರುವ ಐಶ್ವರ್ಯ ದೇವರು ನಮಗೆ ಕೊಡುತ್ತಾರೆ. ಅದುವೇ ಅದಕ್ಕೆ ಅರ್ಥ. ನಾವು ಆ ಜ್ಞಾನದ, ಅವ್ರು ಹೇಳಿಲ್ವ, ಜ್ಞಾನದ ವಾಸನೆ. ಏನು ಜ್ಞಾನ ಅದು? ಒಂದೇ ದೇವರು, ಅವರು ಕಳಿಸಿಕೊಟ್ಟಿರೋ ದೇವಕುಮಾರ ಕ್ರಿಸ್ತನ ಅರ್ಥ ಮಾಡಿಕೊಳ್ಳುವ ಅದೇನೆ ನಿತ್ಯ ಜೀವ. ಆ ವಾಸನೆ ಪೌಲಲ್ಲಿತ್ತು. ಪೌಲ್ ಬಗ್ಗೆ ಜನಗಳಿಗೆ ಚಿಂತೆ ಏನೋ, ಪೌಲ್ ಬಗ್ಗೆ ಯೋಚನೆ ಮಾಡೋದಂದ್ರೆ ನಿತ್ಯ ಜೀವನ ಬಗ್ಗೆ ಹೇಳಿಕೊಡುವ ಒಂದು ರೀತಿ ಅಲ್ಲ. ಸ್ವಲ್ಪ ಜನಗಳಿಗೆ, ಮತ್ತ ಜನಗಳಿಗೂ ಏನೋ ಹೇಳ್ತಾರೆ, ಅದೆಲ್ಲ ಸೇರಿಯೇ ತಪ್ಪು ಗೊತ್ತು. ಅವನ ಹಿಂದುಗಡೆ ಹೋಗಿದೆ ಅಂದ್ರೆ ಅಡಿಯೋದನ್ನ ಸಿಕ್ಕೋದು, ಬರೇನೋ ಸಿಕ್ಕಲ್ಲ. ಇದು ಮತ್ತ ಜನಗಳ ಚಿಂತೆ. ಹಾಗೆ ಒಳ್ಳೆ ರೀತಿಯಲ್ಲಿ ಚಿಂತೆ ಮಾಡುವವರು ಕಮ್ಮಿ ಜನಗಳನ್ನೇ ಇರಬೇಕು. ಯಾಕೆಂದ್ರೆ ಯೇಸು ಕ್ರಿಸ್ತ ವಿಷಯ ಹೇಳಿದೆ,
ನಿತ್ಯ ಜೀವನ ದಾರಿ ಕೆಟ್ಟು ಕೆಲವರು ಮಾತ್ರ ಬರುವ. ಹಾಗೆ ನಮಗೆ ದೇವರು ಕೊಟ್ಟಿರುವ ಈ ಜೀವನದಲ್ಲಿ ಈ ಸ್ವಲ್ಪ ಕಾಲದ ಜೀವನ, ಇದು 1000 ವರ್ಷ ಜೀವನ ಅಲ್ಲ, ಸ್ವಲ್ಪ ಕಾಲ. ದೇವರ ಮುಂದೆ ನಾವು ಜೀವನ ಮಾಡುವುದು 22-23 ನಿಮಿಷ ಮಿನಿಟ್. ದೇವರ ಮುಂದೆ ನಾವು ಜೀವನ ಕೊಡೋದು. ಅರ್ಥ ಆಯ್ತಾ? ಯಾವ್ದು ರೀತಿಯಲ್ಲಿ? ನಮ್ದು 1000 ವರ್ಷ, ದೇವರಿಗೆ 1 ದಿನ ಇಲ್ವಾ? ನಮ್ದು 1000 ವರ್ಷ, ದೇವರಿಗೆ 1 ದಿನ ಎಂದರೆ ನಮ್ದು 100 ವರ್ಷ, ದೇವರಿಗೆ ಎಷ್ಟು ಗಂಟೆ? ಯೋಚನೆ ಮಾಡಿ ನೋಡಿ. ಮನೆಯಲ್ಲಿ ಹೋಗಿ ಡಿವೈಡ್ ಮಾಡಿ ನೋಡಿ, ಅವಾಗ ಗೊತ್ತಾಗುತ್ತೆ. 24 ಗಂಟೆ 1 ದಿನ, 1 ವರ್ಷ ಇಷ್ಟು, 1000 ವರ್ಷ ಇಷ್ಟು. ಅವ್ರಿಗೆ ಅದು 24 ಗಂಟೆಗೆ ಸಮ. ಆಗ ಒಂದು ವ್ಯಕ್ತಿ 100 ವರ್ಷ ಪ್ರಪಂಚ ಜೀವನ ಮಾಡಿದೆ ಅಂದ್ರೆ ಅವ್ರು 20-22 ನಿಮಿಷನೇ ಜೀವನ ಮಾಡೋದು ದೇವರ ಲೆಕ್ಕಾಚಾರ ಪ್ರಕಾರ. ಆ ಒಂದು ನಿಮಿಷ ಜೀವನ ಮಾಡೋಕ್ಕೆ ನಾವು ಇಷ್ಟು ಪ್ರಯಾಸ ಪಡಬೇಕು. ಹಾಗೆ ದೇವರ ಲೆಕ್ಕದಲ್ಲಿ ನಿತ್ಯ ಜೀವನ ಅಂದ್ರೆ ಅವ್ರದ್ದು 1 ದಿನ ನಮ್ಗೆ 1000 ವರ್ಷ, ಅಪ್ಪ ಅವರೇ ಹೇಳೋದು ನಿತ್ಯ ಜೀವ. 1000 ವರ್ಷ ದೇವ್ರಿಗೆ ಇದಪ್ಪ ನಮ್ಮ ಲೆಕ್ಕದಲ್ಲಿ. ಅದಕ್ಕೂ ಒಂದು ಲಿಮಿಟೇ. ಆ ಜೀವನ ಮಾಡೋಕ್ಕೆ ನಾವೀಗ ತಯಾರಾಗಿರಬೇಕು. ಆ ತಯಾರಾಗಿ ಬರೋದನ್ನೇ ಪೌಲು ಹೇಳುವುದು ಸುವಾಸನೆ. ಆಮೇಲೆ ಆ ಜ್ಞಾನದಲ್ಲಿ ನಾವು ಬರಬೇಕು. ಆ ಜ್ಞಾನದಲ್ಲಿ ನಾವು ಬೆಳೆಸಿ ಬರುವಾಗ ನಮ್ಮ ಈ ಪ್ರಪಂಚ ಜೀವನ ಮಾಡೋದಕ್ಕೆ ಏನೇನು ಐಶ್ವರ್ಯವಾಗಿ ಬೇಕು ಎಲ್ಲ ನಮ್ಮ ಹಿಂಬಾಲಿಸಿ ಬರ್ತಾರೆ. ಯೇಸು ಕ್ರಿಸ್ತ ಹೇಳಿದ್ರು, ದೇವರ ರಾಜ ನೀವು ಹುಡುಕಿರಿ, ಈ ಪ್ರಪಂಚ ವಿಷಯ ನಿನ್ನನ್ನು ಹಿಂಬಾಲಿಸುತ್ತೆ, ನೀವು ಅದು ಹುಡುಕಿ ಹೋಗಬೇಡ. ಈಗ ಅದು ಬಗ್ಗೆನೇ ಮೆಸೇಜು. ಅದ್ರ ಕಡೆ ಅನೇಕರು ಹೋಗ್ತಾರೆ. ಯಾರು ಹೋಗ್ತಾರೋ ಬರ್ತಾರೋ ನಮ್ಗೆ ವಿಷಯ ಅಲ್ಲ. ನಾವು ಹೋಗಬೇಕು ನಿತ್ಯ ಜೀವನದಲ್ಲಿ. ಆಮೇಲೆ ಅದು ಹೋಗಬೇಕಂದ್ರೆ ಆ ನಿತ್ಯ ಜೀವ ಸುಗಂಧ ವಾಸನೆಯಲ್ಲಿ ನಾವು ಜೀವನ ಮಾಡಬೇಕು. ಸೋತು ಹೋಗುವುದು ನಮ್ಮ ಜೀವನದಲ್ಲಿ ಇಲ್ಲ, ನಂಬಿಕೆ ಇಲ್ಲ. ಅರ್ಥ ಆಗುತ್ತಾ? ಅದಕ್ಕೆ ಅವನು ಪೌಲ್ ಬರೆದಿದ್ದಾನೆ, ಎಲ್ಲ ಕಡೆಯೂ ಜಯೋತ್ಸವ ಮಾಡೋದಕ್ಕೆ. ಯಾರಿಗೆ ಜಯ? ಹೋರಾಡೋದಕ್ಕೆ. ಹೋರಾಡುವ ವ್ಯಕ್ತಿಯಾಗಿ ಈ ಪ್ರಪಂಚದಲ್ಲಿ ಒಂದು ವಿಶ್ವಾಸಿ ಜೀವನ ಮಾಡುವಾಗನೇ ಅವನಿಗೆ ಏನು ಸಿಗುತ್ತೆ? ಜಯ ಸಿಗುತ್ತೆ. ಇದು ನೋಡಿ ಅನೇಕರು ವಿಶ್ವಾಸದಲ್ಲಿ ಬರಬೇಕು. ಈ ಥರ ವಿಷಯಗಳು ಕೇಳಿ ಅನೇಕ ವಿಶ್ವಾಸಕ್ಕೆ ಬರಬೇಕು. ಆವಾಗನೇ ನಾವು ದೃಢವಾಗಿ ಕ್ರಿಸ್ತಿಯ ಜೀವನ ಮಾಡಬಹುದು. ಇಲ್ಲಾಂದ್ರೆ ಚಿಕ್ಕ ಸಮಸ್ಯೆ ಬರಲಿ, ಒಂದು ವೇಳೆ ಪೋರ್ಟ್ ಆಗಿರೋ ಒಂದು ಸಮಸ್ಯೆ ನಮ್ಮ ಜೀವನದಲ್ಲಿ ಬಂದಿದೆ ಅಂದ್ರೆ ಯೋಚನೆ ಮಾಡಿ ನೋಡಿ, ನಾವು ನಿಲ್ಲೋದು ಸಾಧ್ಯನಾ? ಒಂದು ಸಾರಿ ಪೊಲೀಸ್ ಅರೆಸ್ಟ್ ಮಾಡಿ ಹೋಗ್ಲಿ ಅಷ್ಟೇ, ಏನಪ್ಪ ಕ್ರಿಸ್ತಿಯ ಬಿಡು, ಎಲ್ಲ ದೇವರು ಒಂದೇ ಹೇಳ್ತಾರಲ್ಲ ಜನಗಳು. ಒಂದು ಸಾರಿ ಅರೆಸ್ಟ್ ಆಗಿ ಸುವಾರ್ತೆಗೆ ಆಗಿ ಜೈಲಿಗೆ ಕಳಿಸ್ರಿ ಅಷ್ಟೇ, ಆ ವಿಶ್ವಾಸ ಹೋಯ್ತು. ಇಲ್ಲಿ 5 ಸಾರಿ, 3 ಸಾರಿ, 2 ಸಾರಿ, 1 ಸಾರಿ ಎಲ್ಲ ಹೇಳಿ ಅವನು ಹೇಳಿದ ವಿಷಯ ಆಗಿಲು ಅವನು ದೃಢವಾಗಿ ಹೇಳಿದಾನೆ, ನಾನು ನಂದು ಈ ಪ್ರಪಂಚ ಓಟ ಸರಿಯಾಗಿ ಓಡಿ ಫಿನಿಶ್ ಆಗಿದೆ, ನಿತ್ಯ ಜೀವನದ ಕ್ರೀಡಕ್ಕಾಗಿ ನಾನು ಕಾಯ್ಕೊಂಡಿದ್ದೀನಿ. ಎಷ್ಟು ಧೈರ್ಯವಾಗಿ ದೃಢವಾಗಿ ಹೇಳ್ತಾರೆ. ನಮ್ಮಲ್ಲಿ ಅದು ಹೇಳಕ್ಕೆ ಸಾಧ್ಯನಾ? ಪ್ರಪಂಚದಲ್ಲಿ ಬೇಕಂದ್ರೆ ನಾವು ದುಡ್ಡು ಸಂಪಾದನೆ ಮಾಡಿರ್ಬೋದು, ಜಯ ಹೊಂದಿರ್ಬೋದು, ಚಂದ್ರಮಂಡಲಕ್ಕೆ ಹೋಗಿರ್ಬೋದು. ನಿತ್ಯ ಜೀವನ ಹೊಂದುವುದು ಸಾಧ್ಯನಾ? ನೀ ಎಲ್ಲಿ ಹೋಗಲಿ ಅದೆಲ್ಲ ವಿಷಯ. ನೀ ಎಷ್ಟು ವಿಶ್ವಾಸದಲ್ಲಿ ಯೇಸು ಕ್ರಿಸ್ತನ ನಂಬಿಕೆಯಾಗಿರ್ತೀನಿ ಅದೇ ವಿಷಯ. ಆಮೇಲೆ